ಎಲ್ರಿಗೂ ನಮಸ್ಕಾರ. ಸುಭಾಷಿತ ಸರಣಿಗೆ ಸ್ವಾಗತ. ಉಟ್ಟಾನ ಕಾಲಂ ಹಿ ಅನುಟ್ಟಹಾನೋ ಇವಾ ಬಲಿ ಅಲಸೀಯಂ ಉಪೇತೋ ಸಂಸನ್ನ ಸಂಕಷ್ಟ ಮನೋ ಯುವ ಪಂಗಾಯ ಮಗ್ಗಂ ಅಲಸಿಯಂ ಕರೋತಿ. ಅಂದರೆ ಬುದ್ಧನ ಧಮ್ಮಪದದಲ್ಲಿ ಬರತಕ್ಕಂತಹ ಮಾತು, ಉಟ್ಟಾಹ ಮಾನೋ ಅಂದರೆ ಉತ್ಥಾನ ಕಾಲೇ ಅಂತ ಅರ್ಥ. ಮನುಷ್ಯ ಮೇಲೇಳತಕ್ಕಂತಹ ಸಂದರ್ಭದಲ್ಲಿ ಯಾರು ಮೇಲೇಳೋದಿಲ್ವೋ, ಅಲಸಿಯಾಗಿ ವ್ಯವಹರಿಸ್ತಾನೋ, ಯುವಕನಾಗಿದ್ದರೂ ಕೂಡ ಅವನು ವ್ಯವಹಾರವನ್ನು ಮಾಡೋದಿಲ್ವೋ ಅಂಥವನ ಜೀವನ ಅನ್ನುವಂಥದ್ದು ವ್ಯರ್ಥವಾಗ್ತದೆ. ಅದರಿಂದ ಅವನು ಹೊಣಗೇಡಿಯಾಗ್ತಾನೆ, ಯಾವ ಪ್ರಯೋಜನವೂ ಕೂಡ ಬರೋದಿಲ್ಲ ಅಂತ ಅರ್ಥ. ಉತ್ಥಾನ ಕಾಲೇ ಅಂದರೆ ರಾಷ್ಟ್ರದ ಉತ್ಥಾನ ಇರಬಹುದು, ಮೇಲೇಳುವಿಕೆ ಅಂತ ಅರ್ಥ. ಉತ್ಥಾನ ಅಂತ ಹೇಳಿದರೆ ಮೇಲೇಳತಕ್ಕಂತಹ ಸಂದರ್ಭದಲ್ಲಿ, ಅಂದರೆ ರಾಷ್ಟ್ರಕ್ಕೆ ಸಂಕಷ್ಟ ಅನ್ನುವಂಥದ್ದು ಉಂಟಾದಂತಹ ಸಂದರ್ಭದಲ್ಲಿ ಮನುಷ್ಯ ತನ್ನ ಹೊಣಗೇಡಿತನವನ್ನು ಅರಿತು ಅದಕ್ಕೆ ತಕ್ಕಂತೆ ಅವನು ವ್ಯವಹರಿಸಬೇಕು. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರಾನ್ ನಿಬೋಧತ ಅಂತ ಹೇಳಿ ಉಪನಿಷದ್ವಾಣಿ ಅದೇ ಈ ಧಮ್ಮ ಪದದಲ್ಲಿ ಬಂದಿದೆ. ಉತ್ಥಾನ ಕಾಲೇ ಅನುಟ್ಟಮಾನೋ, ಅವನು ಮೇಲಕ್ಕೆ ಏಳಬೇಕಾದಂತಹ ಸಂದರ್ಭದಲ್ಲಿ ಮೇಲಕ್ಕೆ ಏಳದೇ ಹೋದ ಪಕ್ಷದಲ್ಲಿ ಅವನು ಅಲಸಿಯಾಗ್ತಾನೆ, ಹೊಣಗೇಡಿಯಾಗ್ತಾನೆ, ಅದರ ಭಾರವಾಗ್ತಾನೆ, ಭೂಮಿಗೆ ಭಾರವಾಗ್ತಾನೆ. ಅವನು ಬಲಿಷ್ಠನಾಗಿದ್ದರೂ ಕೂಡ ಅದರಿಂದ ಯಾವುದೇ ಪ್ರಯೋಜನಗಳು ಕೂಡ ಇಲ್ಲ ಅಂತ ಹೇಳಿ ಬುದ್ಧ ಹೇಳ್ತಾನೆ. ರಾಷ್ಟ್ರಕ್ಕೆ ಅಥವಾ ತನ್ನ ಕುಟುಂಬಕ್ಕೆ ಸಮಸ್ಯೆಗಳು ಅನ್ನುವಂಥದ್ದು ಬಂದಾಗ ವ್ಯಕ್ತಿ ಅದಕ್ಕೆ ತಕ್ಕಂತಹ ರೀತಿಯಲ್ಲಿ ವ್ಯವಹರಿಸಬೇಕು. ಹೇಗೆ ವಿದ್ಯಾರಣ್ಯರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರೋ, ಅಥವಾ ಶಿವಾಜಿ ಮಹಾರಾಜ ತನ್ನ ಸಾಮ್ರಾಜ್ಯವನ್ನು ಕಟ್ಟಿದ್ನೋ, ಅಥವಾ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ಲೋ, ಮಹಾತ್ಮ ಗಾಂಧಿಯವರು ಸತ್ಯಕ್ಕಾಗಿ ಅಥವಾ ಚಳುವಳಿಗಳ ಮುಖಾಂತರ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಆ ರೀತಿಯಲ್ಲಿ ಮನುಷ್ಯನಾಗಿರತಕ್ಕಂಥವನು ವ್ಯವಹರಿಸಬೇಕು. ಅಗತ್ಯವಿದ್ದಾಗ ಅವನು ತನ್ನ ಪ್ರತಿಭಟನೆಯನ್ನು ಅವನು ತೋರಿಸಬೇಕಾಗ್ತದೆ. ಸಂಕಷ್ಟಗಳು ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ತಿರುಗಿ ಅಥವಾ ಸಂಕಷ್ಟಗಳಿಗೆ ಬೆನ್ನು ಹಾಕಿ ಅವನು ಹೋದಂತಹ ಸಂದರ್ಭದಲ್ಲಿ ಅವನು ಪ್ರಮಾದಿಯಾಗ್ತಾನೆ, ಅವನು ಹೊಣಗೇಡಿ ಅಂತ ಅನ್ನಿಸಿಕೊಳ್ಳುತ್ತಾನೆ. ಅವನು ವಿವೇಕವಾಗಿರತಕ್ಕಂತಹ ಮಾರ್ಗವನ್ನು ಅವನು ಬಳಸ್ತಾ ಇದ್ದಾನೆ ಅಂತ ಹೇಳಿ ಅನಿಸೋದಿಲ್ಲ. ಸಾಧಾರಣವಾಗಿ ಧರ್ಮದ ವಿಷಯದಲ್ಲಿರಬಹುದು ಅಥವಾ ರಾಷ್ಟ್ರದ ವಿಷಯದಲ್ಲಿರಬಹುದು, ಕೆಲವೊಂದಷ್ಟು ಅತಿಯಾದಂತಹ ವಿಚಾರಗಳು ಬಂದಾಗ ಅಥವಾ ಕೆಲವೊಂದಷ್ಟು ವಿಪರೀತಗಳಾದಾಗ ಮನುಷ್ಯರಾಗಿರತಕ್ಕಂಥವನು ತನ್ನ ಹೊಣೆಯನ್ನು ಅರಿತು ವ್ಯವಹರಿಸಬೇಕು. ಹೇಗೆ ಪ್ರಜೆಗಳನ್ನು, ಅದು ನಿರ್ಮಲರಾಗಿರ್ತಕ್ಕಂಥ, ಏನೂ ತಿಳಿಯದೇ ಇರತಕ್ಕಂತಹ, ಕೇವಲ ತನ್ನ ಸಂತೋಷಕ್ಕಾಗಿ ಹೊರಟಿರತಕ್ಕಂತಹ ಪ್ರಜೆಗಳನ್ನು ಶತ್ರು ದೇಶದ ವ್ಯಕ್ತಿಗಳು ಸಾಯಿಸಿದಂತಹ ಸಂದರ್ಭದಲ್ಲಿ ಇಡೀ ದೇಶ ಅನ್ನುವಂಥದ್ದು ಹೇಗೆ ಅದಕ್ಕೆ ಪ್ರತಿಭಟನೆಯನ್ನು ತೋರಿತು, ಎಲ್ಲ ರಾಜಕೀಯ ವ್ಯಕ್ತಿಗಳು ಕೂಡ ಅದಕ್ಕೆ ಪ್ರತಿಭಟನೆಯನ್ನು ತೋರಿದರು. ಹಾಗೆ ನಮ್ಮ ದೇಶವೂ ಕೂಡ ಅಧಿಕಾರದಲ್ಲಿರತಕ್ಕಂಥವರು ಕೂಡ ಸಿಂಧೂರ ಅನ್ನತಕ್ಕಂತಹ ಒಂದು ಪ್ರತಿಭಟನೆಯನ್ನು ಮಾಡಿ ಅದಕ್ಕೆ ತಕ್ಕ ಪ್ರತೀಕಾರವನ್ನು ತೀರಿಸಿಕೊಂಡರು. ಆ ರೀತಿಯಲ್ಲಿ ನಾವು ಮೇಲೇಳಬೇಕಂತಹ ಸಂದರ್ಭದಲ್ಲಿ ಮನುಷ್ಯನು ಮೇಲಕ್ಕೆದ್ದು ವ್ಯವಹರಿಸಬೇಕು. ಹಾಗೆ ಮಾಡದೇ ಹೋದ ಪಕ್ಷದಲ್ಲಿ ಅವನು ಕುಸಿದ, ಅಂದರೆ ಹೊಣಗೇಡಿತನವನ್ನು ಅರಿತು ಅವನ ಸಂಕಲ್ಪ ಅನ್ನುವಂಥದ್ದು ಕುಸಿದು ಹೋಗ್ತದೆ. ಮನುಷ್ಯ ಸಂಕಲ್ಪವನ್ನು ಕುಸಿದುಕೊಂಡಾಗ, ಆ ಸಂಕಲ್ಪದಿಂದ ಕುಸಿದಾಗ ಅವನು ತಪ್ಪನ್ನು ಮಾಡಿದಂಥವನಾಗ್ತಾನೆ. ಇನ್ನೊಂದರ್ಥ ಕುಸಿದ ಅಂತ ಹೇಳಿದರೆ ಬಡ್ಡಿಯ ಹಣದಿಂದ ಜೀವನ ಮಾಡತಕ್ಕಂಥವನು ಅಂತ ಅರ್ಥ. ಬೇರೆಯವರ ಬಡ್ಡಿಯ ಹಣದಿಂದ ತನ್ನ ಸುಖವನ್ನು ಅವನು ಅನುಭವಿಸ್ತಾನೆ. ಹಾಗೆ ಆ ಬಡ್ಡಿಯ ಹಣದಿಂದ ಬೇರೆಯವರ ಸುಖವನ್ನು ಅವನು ಕಿತ್ತುಕೊಂಡು ಅನುಭವಿಸದ ಹಾಗೆ ಆಗ್ತದೆ. ಆದ್ದರಿಂದ ಅಂತಹವನ ಜೀವನವೂ ಕೂಡ ವ್ಯರ್ಥ ಅನ್ನುವಂಥದ್ದು ಕೂಡ ಈ ಒಂದು ಸುಭಾಷಿತದಲ್ಲಿ
ತೋರಿ ಬರ್ತದೆ. ಎಲ್ರಿಗೂ ನಮಸ್ಕಾರ.